ನಮಸ್ಕಾರ ಆತ್ಮೀಯ ಬಂಧುಗಳೇ, ಟುಡೇ ಇಸ್ ವೆರಿ ಆಸ್ಪೀಸಿಯಸ್ ಡೇ. ಈ ದಿನ ವಿಶೇಷವಾದ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಈ ಸಮಯ ಅದ್ಭುತವಾದ ಕ್ಷಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ದಿನ ನನ್ನ ಗುರುದೇವರಾದಂತಹ, ನನಗೆ ಮಂತ್ರ ದೀಕ್ಷೆಯನ್ನು ನೀಡಿದಂತಹ ಗೌತಮಾನಂದಜಿ ಅವರನ್ನು ಭೇಟಿ ಮಾಡುವಂತಹ ಒಂದು ಸುವರ್ಣ ಅವಕಾಶ ನನ್ನ ಪಾಲಿಗಾಗಿತ್ತು. ಮತ್ತು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ನಮ್ಮ ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಗಳಾದಂತಹ ಮೇಧಾನಂದಜಿ ಅವರು ತುಮಕೂರು ಜಿಲ್ಲೆಯಲ್ಲಿ ಕೊರಟಗೆರೆ ಹತ್ರ ಇರ್ತಕ್ಕಂತಹ ದೊಡ್ಡ ಸಾಗೇರಿಯಿಂದ ನಮ್ಮ SRK ಟೆಂಪಲ್ ಆಫ್ ಫಾಲ್ಸ್ ಸಂಸ್ಥೆಗೆ ಭೇಟಿಯನ್ನು ನೀಡಿದ್ದಾರೆ. ಮೂರ್ತಿಯನ್ನು ನೋಡಬೇಕು, SRK ತಂಡವನ್ನು ಹರಿಸ್ಬೇಕಂತೇಳಿ ತಮ್ಮ ಪಾದ ಸ್ಪರ್ಶವನ್ನು ಮಾಡೋದ್ರ ಮೂಲಕ ಇವತ್ತು ಪಾಂಡು ಮತ್ತು ಪ್ರಕಾಶ್ ಭಟ್ ಅವರು ಕೂಡ ಬಂದಿದ್ದಾರೆ. ಇಷ್ಟು ಹೊತ್ತು ನಮ್ಮ SRK ಟೆಂಪಲ್ ಆಫ್ ಫಾಲ್ಸ್ನ ಕಾರ್ಯವೈಖರಿಗಳನ್ನು ನೋಡಿದ್ರು ಮತ್ತು ಇಲ್ಲಿ ಯಾವ ರೀತಿ ಕೆಲಸ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನು ಹಂಚ್ಕೊಂಡ್ವಿ. ಸೊ ಈಗ ನಾನು ನಿಮಗೆ ಅವ್ರನ್ನ SRK ತಂಡದ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ ಸ್ವಾಮೀಜಿ. ಧನ್ಯವಾದಗಳು ಬಿ ಎಂ ಮೂರ್ತಿ ಅವರಿಗೆ. ಹೇಗನ್ನಿಸ್ತು ಸ್ವಾಮೀಜಿ ನಮ್ಮ SRK ಆ್ಯಕ್ಟಿವಿಟೀಸನ್ನು ನೋಡಿ ತಮಗೆ? ಸ್ವಾಮಿ ವಿವೇಕಾನಂದ ಹೇಳಿದ ರೀತಿಯಲ್ಲಿ ಟೇಕ್ ಐಡಿಯಲ್ ಒಂದು ಸಂಕಲ್ಪ, ಆ ಸತ್ಯ ಸಂಕಲ್ಪವಾಗಿ ಎಲ್ಲರೂ ತೆಗೆದುಕೊಳ್ತಾರೆ, ಗಿಳಿಗಳ ರೀತಿಯಲ್ಲಿ ಮಾತಾಡ್ತಾರೆ. ಅನುಷ್ಠಾನಕ್ಕೆ ತರುವುದು ತುಂಬ ಕಷ್ಟ. ನೀವು ಆ ಸಂಕಲ್ಪವನ್ನು ತೆಗೆದುಕೊಂಡು ಅನುಷ್ಠಾನಕ್ಕೆ 100% ನೀವು ಅದನ್ನು ಪ್ರಾಯೋಗಿಕವಾಗಿ ಜಾರಿಗೆ ತಂದಿದ್ದೀರಾ. ಕಣ್ಣಿಗೆ ಕಾಣುವಂಥದ್ದು ನಾನು ನೋಡ್ತಾ ಇದ್ದೀನಿ. ಸೊ SRK ಟೆಂಪಲ್ ಆಫ್ ಫಾಲ್ಸ್ ಸಂಸ್ಥೆ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯ ಹಾಗೂ ಭಾರತ ದೇಶದಾದ್ಯಂತ ಇರತಕ್ಕಂಥ ನಮ್ಮೆಲ್ಲ ಭಾರತೀಯ ಬಂಧುಗಳು ಹಾಗೂ ವಿದೇಶದಲ್ಲಿ ಇರತಕ್ಕಂಥ ನಮ್ಮ ಭಾರತೀಯರು ಅವರಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮಹಾರಾಜ್ ನಮ್ಮ SRK ಟೆಂಪಲ್ ಆಫ್ ಫಾಲ್ಸ್ ಸಂಸ್ಥೆ ಬಗ್ಗೆ? ನಮ್ಮ ಸ್ವಾಮಿ ವಿವೇಕಾನಂದ ಮಾತಾಡ್ತಾರೆ, ಗೋ ಬ್ಯಾಕ್ ಟು ಉಪನಿಷತ್ತು. ಮತ್ತೆ ನಾವು ನಮ್ಮ ಕೃಷಿಗೆ ನಾವು ಮರಳಬೇಕು, ನಮ್ಮ ಆಯುರ್ವೇದಕ್ಕೆ ಮರಳಬೇಕು, ನಮ್ಮ ಪ್ರಕೃತಿ ಚಿಕಿತ್ಸೆಗೆ ಹೋಗಬೇಕು, ಮತ್ತು ನಮ್ಮ ಆಹಾರ ಪದ್ಧತಿ ಶೈಲಿಗಳು ಸಹ ನಮ್ಮ ಭಾರತೀಯ ಚಿಂತನೆ ಹೋಗಬೇಕು. ಇದು ಇಟ್ಕೊಂಡಾಗ ದೇಹ, ವ್ಯಾಯಾಮ, ಮಾನಸಿಕ ಶಕ್ತಿ, ನೈತಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ, ಜಗತ್ತಿನ ಎಲ್ಲ ರೋಗಗಳಿಗೂ ರೋಗ ಬಾಣ ನಮ್ಮ ಆಯುರ್ವೇದಿಕ್ ಪದ್ಧತಿಯಲ್ಲಿದೆ ಮತ್ತು ನಮ್ಮ ಕೃಷಿಯಲ್ಲಿ ಇದೆ. ನಾವು ನೋಡಿದ ಹಾಗೆ ನನ್ನ ಅನುಭವಕ್ಕೆ ಬಂದ ನೋಡಿದ್ರೆ, ನನ್ನ ಸಹೋದರಿ ಸಹ ಗ್ಯಾಂಗ್ರೀನ್ ಆಗಿ ಡಾಕ್ಟ್ರು ಕಾಲು ಕಟ್ ಮಾಡಿದ್ರು. ಒಂದೇ ರಾತ್ರಿಯಲ್ಲಿ ಆಕೆ ಇರೋಕ್ಕಾಗಲಿಲ್ಲ, ತಿಳ್ಕೊಬಿಟ್ಲು. ಹಾಗೆ ಕ್ಯಾನ್ಸರನ್ನು 2-3 ಪೇಷಂಟ್ ನೋಡಿದ್ದೀನಿ. ಎಲ್ಲ ನನ್ನ ಸಹೋದರಿ ಇಬ್ಬರು ಸಹ ಕ್ಯಾನ್ಸರಿಂದ ಹೋದರು. ಕಾರಣ ಅಂತಂದರೆ, ನಾವು ಉಪಯೋಗಿಸುವ ಪದಾರ್ಥಗಳಲ್ಲಿ, ಕೆಲವೊಂದು ಉಪಕರಣಗಳಲ್ಲಿ, ಕೆಲವು ವಿಷಯ ವಸ್ತುಗಳಲ್ಲಿ ಎಲ್ಲವೂ ಸಹ ಪರಮಾಂಶ ಹೇಳಿದ ರೀತಿಯಲ್ಲಿ ಜಗತ್ತು ಎಲ್ಲವೂ ಅಪವಿತ್ರವಾಗಿದೆ. ಆದರೆ ಪವಿತ್ರವಾಗಿರೋ ಮಾತ್ರ ಭಗವಂತ. ಹಾಗೆ ಎಲ್ಲ ವಸ್ತುಗಳು ಅಪವಿತ್ರವಾಗಿದೆ. ಆ ಪವಿತ್ರತೆಯನ್ನು ಉಳಿಸ್ಕೊಂಡು ಪವಿತ್ರ ಜಗತ್ತಿಗೆ ಕೊಡುವಂಥದ್ದು ಜಗತ್ತಿನಲ್ಲಿ ಕಾಣುವುದು ಇಂತಹ ಮೂರ್ತರು ಮಾತ್ರ ಸಾಧ್ಯ. ಏಕೆಂದರೆ 150ಗೆ 200 ರೂಪಾಯಿಗೆ ಮಾತ್ರ ಎಣ್ಣೆ ಸಿಗುತ್ತೆ. ಇಲ್ಲಿ ನಾವು ಇದರ ರೊಕ್ಕ ನಾವು ನೋಡಬಾರ್ದು, ಆದರೆ ಗುಣಮಟ್ಟ ಮುಖ್ಯ ನಮಗೆ. ಯಾಕಂದ್ರೆ ನಮಗೆ ರೋಗ ರುಜಿನಗಳು ಬರಬಾರ್ದು ಅಂತಂದರೆ ನಾವು ಇಂಥ ಸ್ವದೇಶೀಯ ಶುದ್ಧ ವಸ್ತುಗಳನ್ನು ನಾವು ಉಪಯೋಗಿಸ್ಕೊಂಡಾಗ ನಮ್ಮ ದೇಹ, ಮನಸ್ಸು, ಆರೋಗ್ಯ ಯಾವ ರೀತಿ ಜಪಾನ್, ಚೀನಾದಲ್ಲಿ 120 ವರ್ಷ 130 ವರ್ಷ ಬದುಕ್ತಾರೋ ಅದೇ ರೀತಿಯಲ್ಲಿ ನಮ್ಮ ಸ್ವದೇಶೀಯ ಚಿಂತನೆಯಲ್ಲಿ ಇಂಥ ಎಣ್ಣೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡಾಗ ನಮ್ಮ ಆರೋಗ್ಯ ಅಷ್ಟೇ ಸಿಗುತ್ತೆ. ಇದಕ್ಕೆ ಇಚ್ಛೆ ಪಡ್ತಾನೆ ಮತ್ತು ರುಚಿಯಾಗಿರುತ್ತೆ. ಹೌದು ಮಹಾರಾಜ್, ನಿಮಗೆ ಅನಂತ ಧನ್ಯವಾದಗಳು ಮಹಾರಾಜ್. ಇವತ್ತು ನೀವು ಬಂದಿರೋದು ಸಾಕ್ಷಾತ್ ರಾಮಕೃಷ್ಣ ಪರಮಹಂಸರೇ ನಿಮ್ಮ ಮೂಲಕ ಬಂದು ಆಶೀರ್ವದಿಸ್ತಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ನಿಮ್ಮ ಆಶೀರ್ವಾದ ಹೀಗೆ ನಿರಂತರವಾಗಿರಲಿ. ಈ ಜನ್ಮ ಯಾವ ಕಾರಣಕ್ಕೋಸ್ಕರ ಆಗಿದೆಯೋ ಅದು ಸಫಲ ಆಗುವವರೆಗೂ ನೀವು ನನಗೆ ಜೊತೆಯಲ್ಲಿ ನಿಂತು ನನ್ನನ್ನು ಆಶೀರ್ವದಿಸಬೇಕು. ಮತ್ತು ನಮ್ಮ ರಾಮಕೃಷ್ಣ ಆಶ್ರಮದ ಎಲ್ಲ ಸ್ವಾಮೀಜಿಗಳನ್ನು ನಮ್ಮ ಸಂಸ್ಥೆಗೆ ಕರೆದುಕೊಂಡು ಬರಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ನಿಮಗೆ ಅನಂತ ಧನ್ಯವಾದಗಳು.
ಮತ್ತೆ ಮತ್ತೆ ಬರ್ತಾರೆ ಅಂತ ಪ್ರಾರ್ಥನೆ ಮಾಡ್ಕೋತೇನೆ. ಪ್ರಿಯ ಸ್ನೇಹಿತರೆ, ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯಮಾಡಿ ಇದನ್ನು ಶೇರ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ಸನ್ನು ಹಾಕಿ. ತಾವು ಕೂಡ ನಮ್ಮ SRK ಟೆಂಪಲ್ ಆಫ್ ಆಯಿಲ್ ಸಂಸ್ಥೆಗೆ ಭೇಟಿಯನ್ನು ನೀಡಿ ನಮ್ಮ ಅಡಿಗೆ ಎಣ್ಣೆಗಳನ್ನು ಖರೀದಿಸಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೂ ಕಾಣಿಕೆಯನ್ನು ಕೊಟ್ಟು ಅವರನ್ನು ಕೂಡ ಆರೋಗ್ಯವಂತರನ್ನಾಗಿ ಮಾಡಬೇಕಂತೇಳಿ ತಮ್ಮಲ್ಲಿ SRK ಟೆಂಪಲ್ ಆಫ್ ಆಯಿಲ್ಸ್ ತಂಡದ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ಕೋತೇನೆ. ಥ್ಯಾಂಕ್ ಯು ಆ್ಯಂಡ್ ಲವ್ ಯು. ನಮಸ್ತೆ. ಜೈ ರಾಮಕೃಷ್ಣ.